ಅದು ಸಂಜೆ ಅದು ನೋಡುವಾಗ ಸಂಜೆ 7:30 ಕ್ಲಾಸ್ ಕೇಳ್ತೀನಿ. 9 ಗಂಟೆ ತನ ದಿನ ತಪ್ಪಲಾರ್ದೆ ಕ್ಲಾಸ್ ಕೇಳ್ತೀನಿ. ಆಮೇಲೆ ಪುಸ್ತಕ ಯಾವ್ಯಾವ ಓದ್ತೀರಿ? ಇಲ್ಲಿ ನೀವು ಓದೋ ಪುಸ್ತಕ ತೋರಿಸ್ರಿ. ಯಾವ್ದು ಪುಸ್ತಕ ಓದ್ತೀರಿ ದಿನ? ಇದು ಯಾರು ಬರ್ದಿದ್ದರಿ? ಇದು ಯಾರು ಬರ್ದಿದ್ ಪುಸ್ತಕ ರೀ? ಇದು ಸ್ಮೃತಿ ಸ್ವರೂಪ. ರವಿ ಕಲಾಕೋರ್ ಕೊಟ್ಟಾರ ನಿಮ್ ಗಿಫ್ಟ್. ಇದು ಸಮಾನ ಏನ್ ಅಭ್ಯಾಸ ಮಾಡ್ತೀರಿ? ಏನದ ಓದ್ರಿ ನೋಡ್ರಿ. ಎಷ್ಟು ಸಮಾನ ಅದಾವ್ರಿ? ನಾನು ಯಾರು ಅನ್ನೋದು ಹೇಳ್ತಾರೆ ಮೊದಲ. ನಾ ಆತ್ಮ, ಪರಮಾತ್ಮನ ಮಗು ಅತಿ ಅಕ್ಷರ ಬಹಳ ಸಣ್ಣ ಅದಾವ್ರಿ. ಇದನ್ ಪೇಜ್ ತೆಗಿರಿ. ಫಸ್ಟ್ ಪೇಜ್ನಾಗ ಓದ್ರಿ. ನಾನು ಸಂಪೂರ್ಣ ಪವಿತ್ರ ಆತ್ಮ ಇದ್ದೇನೆ. ಇದ್ರ ಬಗ್ಗೆ ಇಷ್ಟು ಎಕ್ಸ್ಪ್ರೆಷನ್ ಅದ. ಈ ಯೋಗ ಮಾಡಿದ್ರೆ ಏನ್ ಮಾಡ್ರಿ? ಇದು ಓದಿದ್ರ ಯೋಗದೊಳಗೆ ಅಷ್ಟೇ ಕಂಪ್ಲೀಟ್. ಎಷ್ಟು ಸಮಾನ ಅದಾವ್ರಿ? 108. 108 ಸಮಾನ ನೋಡ್ರಿ. ಒಂದದು ನಾನು ಸಂಪೂರ್ಣ ಪವಿತ್ರ ಆತ್ಮ. ನಾನು ಸಂಪೂರ್ಣ ಪವಿತ್ರ ಒಂದು. ಆಮೇಲೆ ಎರಡನೇದು ನಾನು ಕರ್ಮೇಂದ್ರಿಯ ಜೀತ ಆತ್ಮ. ಕರ್ಮೇಂದ್ರಿಯ ಜೀತ ಆತ್ಮ ಇದ್ದೀನಿ. ನಾನು ಜ್ಞಾನೇಂದ್ರಿಯ ಜೀತ ಆತ್ಮ. ಹಿಂಗೆ 108 ಸಮಾನ. ದಿನಕ್ಕೆ ಒಂದು ಸಮಾನ ಅಭ್ಯಾಸ ಮಾಡ್ತೀನಿ. ನಿಮಗೆ ಎಷ್ಟ್ರಿ ವಯಸ್ಸೀಗ? ಆಮೇಲೆ ನಾನು ಆತ್ಮ ಮಾಸ್ಟರ್ ಜ್ಞಾನ ಸೂರ್ಯನಾಗಿದ್ದೇನೆ. ಮಾಸ್ಟರ್ ಜ್ಞಾನ ಸೂರ್ಯ ಆಗಿದ್ದೇನೆ. ನಾನು ಪ್ರಕೃತಿ ಜೀತ ಆತ್ಮ ಆಗಿದ್ದೇನೆ. ಪ್ರಕೃತಿ ಜೀತ ಆತ್ಮ ಆಗಿದ್ದೇನೆ. ನಿಮ್ಗೀಗ ವಯಸ್ಸು ಎಷ್ಟ್ರಿ ಅಣ್ಣವ್ರ? ನಾನು ಸರ್ವ ಆಕರ್ಷಣ ಮುಕ್ತ ಆತ್ಮ. ಸರ್ವ ಆಕರ್ಷಣ ಮುಕ್ತ ಆತ್ಮ. ನಾನು ಸರ್ವ ಕಾಮನೆಗಳಿಂದ ಮುಕ್ತ ಆತ್ಮ ಇದ್ದೇನೆ. ಇಲ್ರಿ ನಿಮ್ಗೆ ವಯಸ್ಸು ಎಷ್ಟು ಹೇಳ್ರಿ? ನಿಮ್ ವಯಸ್ಸು ಏಜ್ ಈಗ 94. 94 ವಯಸ್ಸು ಇದ್ದಾಗ ಇಷ್ಟೆಲ್ಲ ಅಭ್ಯಾಸ ಮಾಡ್ತೀರಿ ಅಂತಂದ್ರೆ ಎಷ್ಟು ವಿಶೇಷ ರೀ. ಭಗವಂತನ ವಿಶೇಷ ಆತ್ಮ, ಭಗವಂತನ ಮಗು. ಆಮೇಲೆ ಇದು ಪುಸ್ತಕ ಯಾವ್ದ್ರಿ? ನಷ್ಟ ಮೋಹ ಸ್ಮೃತಿ ಲಬ್ಧ. ಓದ್ತೀರಿ? ನಾನು ಕ್ಷಮಾಮೂರ್ತ ಆತ್ಮ. ಕ್ಷಮಾಮೂರ್ತ ಆತ್ಮ. ನಾನು ರಹಸ್ಯಯುಕ್ತ ಆತ್ಮ. ರಹಸ್ಯಯುಕ್ತ ಆತ್ಮ ಇದ್ದೀನಿ. ನಾನು ಯೋಗಯುಕ್ತ ಆತ್ಮ. ನಾನು ದಯಾ ಸ್ವರೂಪ ಆತ್ಮ. ಇದು 108 ಸಮಾನ ಅದಾವ್ರಿ. ಮತ್ತೆ ಈ ಪುಸ್ತಕ ಓದ್ತಿರಲ್ಲ, ಆ ಪುಸ್ತಕ ಯಾರ್ದ್ರಿ? ಯಾರು ಬರ್ದದ್ದು? ಬಸವರಾಜಣ್ಣವ್ರು, ರಾಜೇಶಣ್ಣವ್ರು ಬರ್ದಿದ್ ಪುಸ್ತಕ. ಅದ್ರೊಳಗೆ ಏನಾದ್ರಿ? ಯಾವ ಪುಸ್ತಕ ರೀ ಅದು? ಅವರು ಎಷ್ಟು ವರ್ಷದಿಂದ ಈ ಪುಸ್ತಕ ಓದಾಕತ್ತೀರಿ? ಎಷ್ಟು ಅಂದಾಜ್ ಎಷ್ಟು ವರ್ಷ ಆಗಿರ್ಬೇಕ್ರಿ? 20 ವರ್ಷ ಆಗಿರ್ಬೇಕು. ನಾನೇ ಇಲ್ಲಿ ಬಂದು 25 ವರ್ಷ. ನಾವು 78ರಾಗ ನಿಮ್ಗೆ ಜ್ಞಾನ ಸಿಕ್ಕದ? ಇಲ್ಲ, 78ರೊಳಗೆ ಜ್ಞಾನ ಸಿಕ್ಕದ. ಹೋಗಿವ್ರಿ, ಮೌಂಟ್ ಅಬುಕ್ ಹೋಗಿರಿ 78ರೊಳಗ. ಮತ್ತೆ ಏನೇನು ಇಡೀ ದಿವ್ಸ ಮತ್ತೆ ಯಾವ್ಯಾವ ಪುಸ್ತಕ ಓದ್ತೀರಿ? ಕಂಬಳಿ ಎಲ್ಲ ತಗೊಂಡ್ ಹೋಗಿದ್ರಿ. ಅಲ್ಲಿ ಚಳಿ ಇರ್ತದಂತ ಹೇಳಿ. ಮತ್ತೆ ಯಾವ್ಯಾವ ಪುಸ್ತಕ ಓದ್ತೀರಿ ಇಡೀ ದಿನ?
ಅವ್ ತೋರಿಸ್ರಿ ಯಾವ ಪುಸ್ತಕ? ಈ ಬಸವರಾಜನ ಬರ್ತಾರಲ್ಲ ಹಾ ಇವರು ಹಾ ಇವರು ರವಿ ಕಲಾಕೂರ್ ಬಾಬರ್ ವಾಣಿ ಅವ್ರು ಸಂಗ್ರಹ ಮಾಡ್ಯಾರ. ಇದು ಇಲ್ಲ ಸಿಲೆಕ್ಟ್ ಮಾಡಿ ಮಾಡಿ ಸಂಗ್ರಹ ಮಾಡಿ ಮಾತೆಯರಿಗಾಗಿ ಪರಮಾತ್ಮನ ಅವ್ಯಕ್ತ ಮಹಾವಾಕ್ಯಗಳು ಅಂತ ಸಂಗ್ರಹ ಮಾಡಿ ರವಿ ಕಲಾಕೂರ್ ಈ ಪುಸ್ತಕ ಮಾಡ್ಯಾರ. ಮತ್ತೆ ಯಾವ ಪುಸ್ತಕ ಇಟ್ಟಿರಿ ನೋಡೋಣ್ರಿ. ಇವು ನೋಡ್ರಿ ಇವು ಕೆಲವೊಂದು ಶಾಸ್ತ್ರೀಯ ಋಷಿಮುನಿ ಅಂತಾರೆ. ಋಷಿವಾಣಿ ಅಂತ ಇದನ್ನು ರಾಜಭೂಷಣ್ ಅವ್ರು ಬರ್ದಿದ್ದು ಋಷಿವಾಣಿ ಅಂತ. ನಾನೇ ಈಶ್ವರನಂದ ಹಿರಣ್ಯಕಶಿಪು. ಹಿರಣ್ಯಕಶಿಪ ತಾನೇ ಈಶ್ವರ ಅಂದ. ನಾನೇ ಈಶ್ವರನಂದ ಹಿರಣ್ಯಕಶಿಪು. ಈಶ್ವರನೇ ನರ್ಸವನಂದ ಸಾರ್ವಂಕ. ಸಿಕ್ಕಿದ್ದನ್ನು ಭೋಗಿಸಿ ಅಂದರೆ ಉಮರ್ ಖಯಾಮ. ಭೋಗನೆ ಮಾಡ್ಬೇಕಂತ ಹೇಳಿದ. ಅವನು ಈಶ್ವರನನ್ನು ಅರಿಯದಿದ್ದರೆ ಅವನು ವ್ಯಾಸ. ಈ ಈಶ್ವರನನ್ನು ಅರಿಯದಿದ್ದರೆ ಅವನು ವ್ಯಾಸ. ವ್ಯಾಸ ಅಷ್ಟೇ ವಾಲ್ಮೀಕಿ ಇಲ್ಲ. ಈಶ್ವರನ ಬಗ್ಗೆ ಬರೆಯದಿದ್ದರೆ ಅವನು ವಾಲ್ಮೀಕಿ. ಈಶ್ವರನ ಬಗ್ಗೆ ಬರೆಯದಿದ್ದರೆ ಅವನು ವಾಲ್ಮೀಕಿ. ಆಮೇಲೆ ಲಾಸ್ಟ್ ಏನದ್ರಿ ಅದು? ಅದಷ್ಟೇ ಮುಂದೆ ಕೆಳಗೆ ಏನದ್ರಿ? ಈಶ್ವರನ ಬಗ್ಗೆ ಬರೆಯದಿದ್ದರೆ ಅವನು ವಾಲ್ಮೀಕಿ. ಈಶ್ವರನ ಬುದ್ಧಿ ಇಲ್ಲದವರೆಲ್ಲ ನೀರೀಶ್ವರ ಬುದ್ಧಿ ಅಲ್ಲವೇ ಬೇರೇನು? ಈಶ್ವರನ ಸತ್ಯ ಪರಿಚಯ ಇಲ್ಲ, ನಿರೀಶ್ವರವಾದಿಗಳಿದ್ರೆ ರಾಜಋಷಿ ಶಿವ ತಂದೆ ಶಿವನ ಕಂದ ಕೇಳುವೆ ರಾಜಗುರು ಶಿವ ತಂದೆ ಮುದ್ದದಿಂದ ಅಂತ. ಇಲ್ಲಿ ಇವರು ಶಿವ ಓಂ ಎನ್ನುವವರಿಗೆ ಓಂ ನಮ ಶಿವ ಎನ್ನುವ ಹಕ್ಕಿಲ್ಲ. ಯಾರು? ಹೌದೌದು, ನಾನೇ ಶಿವ ಶಿವ ಓಂ ಅನ್ನೋರಿಗೆ ಓಂ ನಮ ಶಿವ ಅನ್ನುವಂತ ಹಕ್ಕಿಲ್ಲ. ಶಿವ ಓಂ ಎನ್ನುವವರಿಗೆ ಭಕ್ತಿ ಮಾಡುವ ಹಕ್ಕಿಲ್ಲ. ಶಿವ ಓಂ ಎನ್ನುವವರಿಗೆ ಭಕ್ತಿ ಬೋಧಿಸುವ ಹಕ್ಕಿಲ್ಲ. ಇದು ಕಾರಣ ಇವರ ನುಡಿಯೊಂದು ಪರಿ, ಇದು ಕಾರಣ ಇವರ ನಡೆಯೊಂದು ಪರಿ. ಅವರ ನುಡಿ ಒಂದು ಪರಿ, ನಡೆ ಒಂದು ಪರಿ. ಶಿವ ಓಂ ನಾನೇ ಶಿವನೆಂಬ ಇವರು ಶಿವದ್ರೋಹಿಗಳು, ಲಿಂಗದ್ರೋಹಿಗಳು. ನಾನೇ ಶಿವ ಅನ್ನುವಂಥವ್ರು ಶಿವದ್ರೋಹಿಗಳು, ಲಿಂಗದ್ರೋಹಿಗಳು. ಆಮೇಲೆ ಶಿವ ಓಂ ಎನ್ನುವವರು ಶಿವಭಕ್ತನಲ್ಲ. ಶಿವ ಓಂ ಎನ್ನುವವರು ಶಿವಯೋಗಿ ಅಲ್ಲ. ಶಿವ ಓಂ ಎನ್ನುವವರು ಶಿವನ ಶಿವಶಿಷ್ಯನಲ್ಲ, ಶಿವಜ್ಞಾನ ಇಲ್ಲ. ಇವರು ಶಿವ ಓಂ ಎನ್ನುವರು ಶಿವಮಂತ್ರ ದ್ವೇಷಿಗಳು. ಶಿವ ಓಂ ಎನ್ನುವರು ಬಹಳ ಚಂದದ. ಆಮೇಲೆ ನೀವು ಬಾಬೋರ್ ಮಗು ಆದ್ಮೇಲ್ರಿ ಇಲ್ಲೊಂದು ಶಾಸ್ತ್ರ ಪರ ಋಷಿಗಳು ವೇದಾಂತಿ ಬರೆದರೆ ದ್ವೈತ ಅದ್ವೈತ ವೇದಾಂತ. ಕೈಪಂಗ ಬರೆದರೆ ಗದ್ಯ ಪದ್ಯ ಕಾದಂಬರಿ. ಸತ್ಪತ್ರಕರ್ತ ಬರೆದರೆ ಖಂಡನೆ ಮಂಡನೆ. ಆ ಕಂತನ ಸ್ವಪ್ರಶಂಸೆ ಸ್ವಾರ್ಥದ ಸಾಧನೆ. ಶಿವತಂದೆ ಆತ್ಮಗಳೆಂಬ ಹಾಳೆಯಲ್ಲಿ ಬರೆಯುವವರಾಗಿ ಮೇಲಿನವರೆಲ್ಲ ನೆಲದಮ ನವಯುವದ ಸಂಗಮ. ರಾಜ ಗುರು ಶಿವತಂದೆ ರಾಜ. ಇದ್ರೊಳಗೆ ಒಂದು ಅಲ್ಲೇ ಆ ಪುಸ್ತಕನೇ ಕೊಡಾಕತ್ತೀರಂತ ಓದ್ತೀನಿ ಅಂತ. ಹೌದು. ಇವೆಲ್ಲ ಪುಸ್ತಕ ಏನ್ ಮಾಡ್ತೀರಿ? ಇವೆಲ್ಲ ಪುಸ್ತಕ ಏನ್ ಮಾಡ್ತೀರಿ? ಏನ್ ಮಾಡ್ತೀರಿ? ದಿನ ಅಭ್ಯಾಸ ಮಾಡ್ತೀರಿ, ಮತ್ತೆ ಓದುದು ಮತ್ತೆ. ಅನೇಕ ದೇವರು ಹುಟ್ಟಿಸಲು ಪುರಾಣಿಕರು ಕಾರಣ.
ಹಾ ಅನೇಕ ದೇವರು ಹುಟ್ಟಿಸಲು ಅನೇಕರು ಕಾರಣ. ಹ್ಮ್ ಅನೇಕ ವಿಗ್ರಹಗಳು ಹುಟ್ಟಿಸಲು ಶಿಲ್ಪಿಗಳು ಕಾರಣ. ಹಾ ಅನೇಕ ಪ್ರಸಾದ ಹುಟ್ಟಿಸಲು ಅಡಿಗೆ ಭಟ್ಟರು ಕಾರಣ. ಅಡಿಗೆ ಭಟ್ರು ಕಾರಣ. ಹಾ, ಹಾ. ಅನೇಕ ಅವೇಕಗಳು ಹುಟ್ಟಿಸಲು ನೀನೇ ಕಾರಣ. ಏಕೆ ತಂದೆ ರಾಜ್ಯಗಳು ತಂದೆ ಎಲ್ಲರಿಗೂ ಏಕೈಕ ಆದ ನೀನು, ಹ್ಮ್ ಎಲ್ಲರಿಗೂ ಎಲ್ಲರಿಗೂ ಏಕೈಕ ಆದ ನೀನು ನೀನು ಸಿಕ್ಕದೆ ಇರುವುದೇ ಕಾರಣ. ಸಿಕ್ಕದೆ ಇರೋದೇ ಕಾರಣ. ಕಾರಣ. ಎಲ್ಲರೂ ಏಕೈಕ ಇಲ್ಲದೆ ಇರೋದಕ್ಕೆ ನೀನು ಸಿಕ್ಕದೆ ಇರೋದು ಕಾರಣ. ತಂದೆ ರಾಜಗಳು ತಂದೆ ಪತಾರರಿಂದ ಜನ್ಮ ಪಡೆದ ದೇವರುಗಳು ಬಹಳ. ಹ್ಮ್ ಪತಾರರಿಂದ ಜನ್ಮ ಪಡೆದ ದೇವರುಗಳು ಬಹಳ. ಹ್ಮ್ ಕುಂಬಾರರಿಂದ ಪತ್ತಾರರಿಂದ ಜನ್ಮ ಪಡೆದಂತ ದೇವರುಗಳು ಬಹಳ. ಕುಂಬಾರರಿಂದ ಜನ್ಮ ಪಡೆದಂತ ದೇವರುಗಳು ಬಹಳ. ಹ್ಮ್. ಆಮೇಲೆ ಬಡಿಯಿಂದ ಜನ್ಮ ಪಡೆದ ಬಡಿಗೇರದಿಂದ ಜನ್ಮ ಪಡೆದಂತ ದೇವರುಗಳು ಬಹಳ. ದೇವರು. ಹ್ಮ್. ಬೋವೆಯಿಂದ ಜನ್ಮ ಪಡೆದ ದೇವರುಗಳು ಬಹಳ. ಬೋವೆ ಅಂದ್ರೆ ಒಡ್ರಿಂದ ಜನ್ಮ ಪಡೆದಂತ ದೇವರುಗಳು ಬಹಳ. ಬೋವೆಯಿಂದ ಜನ್ಮ ಪಡೆದ ಇವಕ್ಕೆಲ್ಲ ಅಡ್ಡ ಹಾಗೆ ಮುಪ್ಪಾಗ ಬೆಲೆಗಳು ಉಂಟು. ಇವೆಲ್ಲವೂ ನ್ಯಾಯ ಪೈಸಕ್ಕೆ ಕೊಳ್ಳಬಹುದಾದ ದೇವರುಗಳು. ಇಂತಿ ಜಡ ದೇವರ ಬಲೆ ಬೀಸಿದವರು ಬಹಳ. ಜಡ ದೇವರ ಬಲಿ ಬೀಸಿದವರು ಬಹಳ. ನಯಾ ಪೈಸೆಗೆ ತಗೊಳ್ಳುವಂತ ದೇವರುಗಳವರೆಲ್ಲ ಹುಟ್ಟಿಸಿದ್ದು. ಜಡ ದೇವರು ಬಲೆಯಲ್ಲಿ ಬಿದ್ದವರು ಬಹಳ. ಜಡ ದೇವರ ಬಲೆಯಲ್ಲಿ ಬಿದ್ದವರೂ ಬಹಳ. ರಾಜಗುರು ಶಿವತಂದೆ ರಾಜ ಋಷಿ ಅಂದ. ರಾಜಗುರು ಶಿವತಂದೆ ರಾಜ ಋಷಿ ಅಂದ. ಚಲೋ ಬಹಳ ಚಂದ ಬರ್ದಾರೆ ಅಣ್ಣವ್ರು. ಗಂಗೆ ಗೌರಿಯ ಜಗಳ ಬಿಡಿಸಲಾರದೆ ತಪಸ್ಸಿನಲ್ಲಿ ಕುಳಿತ ಶಂಕರನ ಕಂಡೆ. ಗಂಗೆ ಗೌರಿಯ ಜಗಳ ಬಿಡಿಸಲಾರದೆ ತಪಸ್ಸಿನಲ್ಲಿ ಕುಳಿತ ಶಂಕರನ ಕಂಡೆ. ಶ್ರೀದೇವಿ ಭೂದೇವಿಯರ ಜಗಳ ಬಿಡಿಸಲಾರದೆ ವೆಂಕಟೇಶನ ಕಂಡೆ. ಶ್ರೀದೇವಿ ಭೂದೇವಿಯರ ಜಗಳ ಬಿಡಿಸಲಾರದೆ ವೆಂಕಟೇಶನ ಕಂಡೆ. ಪಿತೃಭಕ್ತರಾದ ಚತುರ್ಮುಖನ ಕಂಡೆ. ಇಂಥವರೆಲ್ಲ ದೇವರೆಂದು ನಂಬಿ ನಡೆದ ಮುಗ್ಧ ಭಕ್ತರನ್ನ ಕಂಡೆ. ಇಂಥವ್ರನ್ನೆಲ್ಲ ದೇವರೆಂದು ನಂಬಿದ ಮುಗ್ಧ ಭಕ್ತರನ್ನ ಕಂಡೆ. ರಾಜಗುರು ಶಿವ ತಂದೆ ರಾಜ ಋಷಿ ಅಂದೆ. ಯಾರ್ಯಾರು ಬರ್ತಾರಲ್ಲ ಅವ್ರಿಗೆಲ್ಲ ಹೇಳ್ತೀರಿ? ಈಗ ಯಾರ ನಿಮ್ಮನ್ನ ಭೇಟಿಯಾಗಿ ಬರ್ತಾರಲ್ಲ ಅವ್ರಿಗೆ ಜ್ಞಾನ ಹೇಳ್ತಿರಿಲ್ರಿ? ಹೌದೌದು, ಜ್ಞಾನ ಹೇಳು ಸಲ ಜಗಳ ಆಗ್ತಿತ್ತು. ಫ್ರೆಂಡ್ ಇದ್ರಲ್ಲ, ಸಣ್ಣ ಹುಡುಗರು ಮಾಡ್ದಂಗ ಅವ್ರು ಪೂಜೆ ಮಾಡೋರು, ನೀವು ಪರಮಾತ್ಮ ಒಬ್ಬನೇ ಅದಾನಂತ ನೀವ್ ಹೇಳೋರು. ಇಬ್ರು ಫ್ರೆಂಡ್ ಆಗಿದ್ರಿ, ಚಂದ ಅಲ್ರಿ. ಇದು ಏನಂತಾರ ತುಂಬುರ್ಗುದ್ದಿ ಅಣ್ಣವ್ರು, ಸಿದ್ನಿಗಪ್ಪ ತುಂಬುರ್ಗುದ್ದಿ ಅಣ್ಣವ್ರು. ಜಗಳ ಅಲ್ರಿ, ಅದು ಗಂಧದೊಡನೆ ಗುದ್ದಾಟ ಅಂತ ಚರ್ಚೆ ಮಾಡೋ, ಜ್ಞಾನದ ಚರ್ಚೆ ಮಾಡೋದು. ಬಡಿಗಿನ ತಗೊಂಡ್ರ ನೋಡು. ಆಮೇಲೆ ಮೌಂಟ್ ಅಬು ಕೇಟ್ಸರಿ ಅದನ್ನ ಓದೋದು ಸಾಕ್ರಿ, ನಾನು ಕೊಡಾಕತ್ರ ಅಂತ ಓದ್ತೀನಿ. ನೀವು ಮೌಂಟ್ ಅಬು ಕೇಟ್ಸರಿ ಹೋಗಿ ಬಂದಿರಿ? ಪ್ರತಿ ವರ್ಷನೂ ಹೋಗಿರಿ, ಒಂದ್ ವರ್ಷ ಬಿಡ್ಲಾರ್ದೆ. ನೀವು ಜ್ಞಾನಕ್ ಬಂದದ್ದು 78ರಿಂದ ಹಿಡಿದು ವರ್ಷಕ್ಕೊಮ್ಮೆ ಹೋಗೇ ಹೋಗಿ. 8 78ನೇ ಇಸ್ವಿಯಿಂದ ಹಿಡಿದು 2019ನೇ ಇಸ್ವಿ ತನಕ. 19ಕ್ಕೂ ಕೋವಿಡ್ ಇದ್ದಾಗನು ಲಾಸ್ಟ್ ಹೋಗಿವಿ ಮಾರ್ಚ್ ಒಳಗ. ದಾದಿಯವ್ರ ಶಿವರಾತ್ರಿ ಇತ್ತಲ್ಲ ಅವತ್ತು, ಆ ದಾದಿಯವ್ರ ಸೇರಿ ಬಿಟ್ಟಿದ್ರು, ಗುಲ್ಜಾರ್ ದಾದಿಯವ್ರ. ಅವಾಗ 2019 ತನ ಹೋಗಿರಿ. ದಿನ ಪ್ರತಿ ವರ್ಷನೂ ಹೋಗಿರಿ. ಗಂಡನು ಒಬ್ಬ ದೇವರು, ಹೆಂಡತಿ ಒಬ್ಬ ದೇವರು. ಗಂಡನೇ ಹಡೆದ ಮಗ, ಅವನೊಬ್ಬ ದೇವರು. ಎಷ್ಟು ಮಂದಿ ದೇವ್ರುಗಳನ್ನ ಮಾಡ್ಕೊಂಡ್ಬಿಟ್ಟಾರ. ಆಮೇಲೆ ಹೆಂಡತಿಗೆ ಹುಟ್ಟಿದ ಮಗ, ಅವನೊಬ್ಬ ದೇವರು. ಗೃಹಸ್ಥ ದೇವತೆಗಳಿಬ್ಬರಿಗೆ ಮಗ ಆದರೆ ಅವನೊಬ್ಬ ದೇವರು. ತಂದೆ ಇಲ್ಲವೇ
ತಂದೆ ಇಲ್ಲದೆ ಹುಟ್ಟಿದವನೊಬ್ಬ ದೇವರು, ತಾಯಿ ಇಲ್ಲದೆ ಹುಟ್ಟಿದವ ಒಬ್ಬ ದೇವರು. ಅವರು ಊಟ ಹೇಳ್ತಾರಲ್ಲ. ಹೌದೌದು, ಗಂಗೆ ಇವನಿಗೆ ಜನ್ಮ ಕೊಡ್ತಾಳ. ವೀರಭದ್ರ ಪುರುವಂತರ ಹೇಳ್ತಾರ ಹಂಗ. ತಾಯಿ ಇಲ್ಲದ ಹುಟ್ಟಿದೊಬ್ಬ ದೇವರು ಯಾರು? ನನಗೂ ಅಷ್ಟು ಗೊತ್ತಿಲ್ಲ. ನಿಮ್ಗೆ ಗೊತ್ತ ಗೆಳದ ಪರವಾದ ಅಂದ್ರ ಏನಿದ್ರ ಭಾವಾರ್ಥ ಏನು ಅಂದ್ರ ರೀ, ಅನೇಕ ದೇವರುಗಳನ್ನ ತಾವೇ ಸೃಷ್ಟಿ ಮಾಡ್ಕೊಂಡ್ರು. ನಾನು ದೇವ್ರು ನೀನೇ ದೇವ್ರು ಅಂತ ಹೇಳಿದ್ರು. ಎಲ್ಲರಿಗೂ ಪರಮಾತ್ಮ ಒಬ್ಬನೇ ಅದಾನ ಅನ್ನೋದು ಭಾವ ಇದೆ. ಅದನ್ನ ಏನ್ ಹೇಳ್ತಾರ ನೋಡ್ರಿ, ಕಲ್ಲು ಮಣ್ಣಿನಲ್ಲಿ ಎಲ್ಲಿ ಒಬ್ಬನೇ ದೇವರು ಹುಡುಕೋತ ಹೋದ್ರಂತ ಹೇಳಿ. ದೇವನೊಬ್ಬ ನಾಮ ಹಲವು ಅಂತ ಎಲ್ಲೆಲ್ಲಿ ಬಸವನವರು ದೇವನೊಬ್ಬ ನಾಮ ಹಲವು. ನಂದು ಮಾತಾಡೋದು ಬರ್ತೈತೆ. ಬಾಲದ ದೇವರು ಕಲ್ಲು ಮಣ್ಣಿನಲ್ಲಿ ಅವ್ರನ್ನೆಲ್ಲ ಬಂದಾಗ ಹೇಳ್ತಿರ್ತಾರ. ಕಲ್ಲು ಮಣ್ಣಿನ ಹುಡುಕಿ ಕಲ್ಲು ಮಣ್ಣಿನಲ್ಲಿ ದೇವರ ಹುಡುಕಿದೆ ಅಂತ ಹೇಳ್ತೀರಂತಲ್ಲ, ಅದು ಯಾವ್ದು ಅವ್ರು ಬರ್ದಿದ್ದು? ಅದೊಂದು ಎಲ್ಲೆಲ್ಲ ಹೊಡಿದ್ರು ಇಲ್ಲದ ದೇವರು, ಎಲ್ಲೆಲ್ಲ ಹೊಡಿದ್ರು ಕಲ್ಲು ಮಣ್ಣಿನ ಗುಡಿಯೊಳಗೆ. ಕಲ್ಲು ಮಣ್ಣಿನ ಗುಡಿಯೊಳಗೆ ಅಂತ. ಕಲ್ಲು ಮಣ್ಣಿನ ಗುಡಿಯೊಳಗೆ ಹುಡುಕಿದ್ರೆ ಅಲ್ಲಿ ದೇವ್ರಿಲ್ಲ, ಎಲ್ಲೆಲ್ಲ ಹುಡ್ಕೊಂತ ಬಂದ್ರಿ. ಅಲ್ಲಿ ಇರುವಂತವನು ಅವನು ಒಬ್ಬನೇ ಇದ್ದ. ಮೌಂಟ್ ಅಬುಕ್ ಬರ್ತೀರಿ? ಹೆಂಗ್ ಬರ್ತೀರಿ? ನಿಮ್ ಸರ್ ಕರ್ಕೊಂಡು ಹೋಗೋಣ ಬರ್ತೀರಿ? ನಿಮ್ ಸರ್ ಜೋಡಿ ಬಟ್ ಕೈ ಹಿಡಿದ್ರೆ ಸಾಕು ಬರ್ತೀರಿ. ಟ್ರೈನಿಗೆ ಹೋಗೋಣ ಫ್ಲೈಟಿಗೆ ಹೋಗೋಣ? ಟ್ರೈನಿಗೆ ಹೋಗೋಣ್ರಿ. ಟ್ರೈನ್ಯಾಗ ಹತ್ತಾಕ ಇಳಿಯಾಕ ಏನ್ ತೊಂದ್ರೆ ಇಲ್ಲ. ಮುಗೀತ, ಅಲ್ಲಿ ಹೋದ್ಮೇಲೆ ಇಳದ್ ಬಿಡುದು. ಆಯ್ತು ತಗೋರಿ ಹೋಗೋಣಂತ. ಮತ್ತ ನೀವು ದಿನ ತಿರ್ಗಾಡಿ ಬಹಳಷ್ಟು ಅಭ್ಯಾಸ ಮಾಡ್ಕೋಬೇಕು. ಆನೆ ದೇವರು, ಆನೆಯ ತಲೆಯೊಬ್ಬ ದೇವರು, ಕುದುರೆಯ ತಲೆಯೊಬ್ಬ ದೇವರು, ಕೋತಿಯ ತಲೆಯೊಬ್ಬ ದೇವರು, ಗಿಣಿಯ ತಲೆಯೊಬ್ಬ ದೇವರು, ಗರುಡನ ತಲೆಯವನೊಬ್ಬ ದೇವರು, ಸರ್ಪನ ತಲೆಯವನೊಬ್ಬ ದೇವರು. ಇವರೆಲ್ಲ ಮಾನವ ಶರೀರಧಾರಿಗಳೇ. ಇವರಿಗೆಲ್ಲ ಮಾನವ ತಲೆಗಳೇ ಇಲ್ಲ. ಇವರಿಗೆಲ್ಲ ಪ್ರಾಣಿ ತಲೆ ಎಂಬ ಭಕ್ತರಿಗೆಲ್ಲ ಪ್ರಾಣಿ ತಲೆ ಇಲ್ಲದೆ ಬೇರೇನಿಲ್ಲ. ಬ್ರಹ್ಮಕುಮಾರಿಯರ ತಲೆ ಶಿವ ನೀ ಕೊಟ್ಟ ತಲೆ, ರಾಜಗುರು ಶಿವ ತಂದೆ ರಾಜ ಋಷಿ ಅಂದೆ. ಎಷ್ಟು ಚಂದ ಬರ್ದಾರ. ಇದು ಅಂದ್ರೆ ನಿಮಗ್ ಪ್ರೀತಿ, ಬಸವರಾಯಣ್ಣವ್ರ ಅಂದ್ರೂ ಬಹಳ ಪ್ರೀತಿ. ಈ ಪುಸ್ತಕನು ಬಹಳ ಪ್ರೀತಿ, ರಾಜ ಋಷಿ ಅಣ್ಣವ್ರು ಬಹಳ ಪ್ರೀತಿ ನಿಮಗ. ಹುಬ್ಳಿಗೆ ಹೋಗಿ ಬರೋಣ್ರಿ ಒಂದ್ಸರಿ. ಯಲ್ಲಾಪುರ ಪ್ರತಿ ಸರಿ ಬಟ್ಟಿಗೆ ಹೋಗಿರಿ. ಸಹಸ್ರ ಹೇಳಿರಿ ಯಲ್ಲಾಪುರ ತೆಗ್ದಾರಂತಲ್ರಿ. ಅದಕ್ಕ ಕಾಲೇಜ್ ಹೆಸರು ಎಲ್ಲಿ? ಯಲ್ಲಾಪುರದೊಳಗ್ರಿ? ಹುಬ್ಳಿ ಒಳಗ್ರಿ. ಮಹಿಳಾ ಕಾಲೇಜ್ ಹತ್ರ ಅದರಿ ಸೆಂಟರ್. ಈಗ ಮತ್ತೊಂದು ದೊಡ್ಡದ್ ಮಾಡಾರಿ ಬೈರಿ ದೇವ್ರ ಕೊಪ್ಪದೊಳಗ. ಅವ್ರ ಮಾಡಿದ್ರಿ. ಅದಕ್ಕ ಒಂದ್ಸರಿ ಹೋಗೋಣಂತ, ಕರ್ಕೊಂಡ್ ಹೋಗ್ತೀವಿ ನಿಮ್ಮನ್ನ. ಯಾವಾಗ ಅಂತೀರ ಅವಾಗ. ಈಗ ಕಾರ್ಯಕ್ರಮ ಮುಗಿಲಿ, ಯಾವಾಗ ಅಂತೀರ ಅವಾಗ ಕರ್ಕೊಂಡ್ ಹೋಗ್ತೀವಿ. ಮೊದಲು ಹುಬ್ಳಿಗೆ ಹೋಗಿ ಬಂದ ಕೂಡಲೇ ಮೌಂಟ್ ಅಬುಕ್ ಹೋಗುದು. ನಿಮ್ ಭೇಟಿಯಾಗಿ ಖುಷಿ ಆಯ್ತು. ಬಹಳ ದಿವ್ಸ ಆಗಿತ್ತು ಭೇಟಿ ಆಗಿದ್ದಿಲ್ಲ. ಮತ್ ಸೆಂಟ್ರಿಗೆ ಯಾವಾಗ ಬರೋರು? ರಾಮ ಸತ್ತ ಮೇಲೆ ರಾಮನ ಪೂಜಿಸುವನು ಕಂಡೆ. ಆಮೇಲೆ ಸೀತೆ ಪೂಜಿಸುವನು ಕಂಡೆ. ಕೃಷ್ಣ ಸತ್ತ ಮೇಲೆ ಕೃಷ್ಣನ ಪೂಜಿಸುವನು ಕಂಡೆ. ರಾಧೆಯ ಪೂಜಿಸುವನು ಕಂಡೆ. ಅರ್ಜುನ ಸತ್ತ ಮೇಲೆ ಅರ್ಜುನ ಪೂಜಿಸುವನು ಕಂಡೆ. ಇದ್ದಾಗಲ್ಲ ಸತ್ತ ಪೂಜಿಸ್ತಾನೆ.
ಅದಕ್ಕೆ ಎಲ್ಲರೂ ಕೇಳ್ತಾರೆ ಮಹರ್ಷಿ ವಾಲ್ಮೀಕಿ ನಾನು ಅಲ್ಲಿಗೆ ಪರಮಾತ್ಮನ ಕಂಡೇನು ಎಂದು ಕೇಳಿದೆ. ಸತ್ಯರಾಮನ ಕೊಂಡಾಡಿ ಸತ್ಯ ನೋಡನ್ ಕೊಡ್ರಿ ನಾವು ನೋಡ್ತೀನಿ ಏನದಂತ. ಸಣ್ಣ ಬಾಳದಲ್ಲ ದೊಡ್ಡದದ. ಏನಂತ ಹೇಳ್ಯಾರಂತಂದ್ರ ರೀ, ರಾಮ ಸತ್ತ ಮೇಲೆ ರಾಮನ ಪೂಜಿಸುವವರ ಕಂಡು, ಸೀತೆ ಸತ್ತ ಮೇಲೆ ಸೀತೆ ಪೂಜಿಸುವವರ ಕಂಡು, ಕೃಷ್ಣ ಸತ್ತ ಮೇಲೆ ಕೃಷ್ಣನ ಪೂಜಿಸುವವರ ಕಂಡು, ರಾಧೆ ಸತ್ತ ಮೇಲೆ ರಾಜೆಯ ಪೂಜಿಸುವವರ ಕಂಡು, ಅಜ್ಜನು ಸತ್ತ ಮೇಲೆ ಅಜ್ಜನ ಪೂಜಿಸುವವರ ಕಂಡು, ಅಜ್ಜಿಯು ಸತ್ತ ಮೇಲೆ ಅಜ್ಜಿಯ ಪೂಜಿಸುವವರ ಕಂಡು, ನಿಮ್ಮ ನರಿಯದ ದೇಹ ಕರ್ಮಿಗಳ ಕಂಡು ಮನವು ನೊಂದು ಹೋಗಿದೆ ಎನಗೆ ರಾಜಗುರು ಶಿವ ತಂದೆ ರಾಜ ಋಷಿ ಅಂದೆ. ಎಲ್ಲರೂ ಸತ್ ಮೇಲೆ ಬರೀ ಪೂಜೆ ಮಾಡೋರ್ನ ನೋಡಿನಿ, ನಿನ್ನನ್ನೇ ಯಾರು ನೆನಪು ಮಾಡಂಗಿಲ್ಲಲ್ಲ, ಅದನ್ನ ನೋಡಿ ನನಗೆ ಮನಸ್ಸು ನೋವು ಆಗ್ತದ ಅಂತ ಹೇಳ್ತಾರ ಅವ್ರು. ನೋಡ್ರಿ, ಬ್ರಹ್ಮಕುಮಾರಿ ಎಂದರೆ ಸಾಕ್ಷಾತ್ ರುದ್ರಾಣಿ, ಬ್ರಹ್ಮಕುಮಾರಿ ಎಂದರೆ ಸಾಕ್ಷಾತ್ ರಾಕ್ಷಾಯಿಣಿ, ಬ್ರಹ್ಮಕುಮಾರಿ ಎಂದರೆ ಸಾಕ್ಷಾತ್ ಪಾರ್ವತಿ, ಬ್ರಹ್ಮಕುಮಾರಿ ಎಂದರೆ ಸಾಕ್ಷಾತ್ ಗಿರಿಜೆ, ಬ್ರಹ್ಮಕುಮಾರಿ ಎಂದರೆ ಸಾಕ್ಷಾತ್ ಗೌರಿ, ಬ್ರಹ್ಮಕುಮಾರಿ ಎಂದರೆ ಸಾಕ್ಷಾತ್ ಕನ್ನಿಕಾ ಪರಮೇಶ್ವರಿ, ಬ್ರಹ್ಮಕುಮಾರಿ ಎಂದರೆ ಸಾಕ್ಷಾತ್ ಕನ್ಯಾಕುಮಾರಿ, ಬ್ರಹ್ಮಕುಮಾರಿ ಎಂದರೆ ಸಾಕ್ಷಾತ್ ಕಾಶಿ ವಿಶಾಲಾಕ್ಷಿ, ಬ್ರಹ್ಮಕುಮಾರಿ ಎಂದರೆ ಸಾಕ್ಷಾತ್ ಕಂಚಿ ಕಾಮಾಕ್ಷಿ, ಬ್ರಹ್ಮಕುಮಾರಿ ಎಂದರೆ ಸಾಕ್ಷಾತ್ ಮಧುರೆ ಮೀನಾಕ್ಷಿ, ಬ್ರಹ್ಮಕುಮಾರಿ ಎಂದರೆ ಸಾಕ್ಷಾತ್ ಶ್ರೀಶೈಲ ಭ್ರಮರಾಂಬೆ. ಸಂಗಮ ಯುಗದ ಶಿವ ಸಂಬಂಧ ಪುರಾಣ ಪುಟಗಳ ಈ ಅನುಬಂಧ, ಬ್ರಹ್ಮಕುಮಾರಿಯರೇ ಶಿವನ ರಾಣಿಯರು, ಬ್ರಹ್ಮಕುಮಾರಿಯರೇ ಶಿವನ ಅರ್ಧಾಂಗಿನಿಯರು, ಬ್ರಹ್ಮಕುಮಾರಿಯರೇ ಶಿವನ ಶಕ್ತಿ ದೇವಿಯರು, ರಾಜ ಋಷಿ ಕಂದ ರಾಜಗುರು ಶಿವನೆಂದ. ನಿಮ್ಮ ಅನುಭವ ಹೇಳ್ರಿ. ಬಾಬೋರ್ ಮಗು ಆದ್ಮೇಲೆ ನಿಮ್ ಬಾಬೋರ್ ಮಗು ಆದ್ಮೇಲೆ ಇಷ್ಟು ವರ್ಷ ಆಯ್ತು, 78ನೇ ಇಸ್ವಿಯಿಂದ ತನಕ ಪರಮಾತ್ಮ ಯಾರು ಬೇಕಾದ ಹೇಳಿದ್ರು ನಾವಂತೂ ಅಲ್ಲಿ ಪರಮಾತ್ಮ ಒಬ್ಬನೇ, ನಮ್ಮೆಲ್ಲರಿಗೂ ಅವನೇ ಒಬ್ಬನೇ ತಂದೆ. ಇದೇ ನಿಮ್ ಪೂರಾ ಅನುಭವ. ಒಬ್ಬನನ್ನು ಬಿಟ್ರೆ ಬೇರೆ ಯಾರು ಇಲ್ಲ. ಏಕ ಬಾಕು ಏನಂತ ಹೇಳ್ತೀರಿ? ಏಕ ಬಾಕು ದೇವನೊಬ್ಬನೇ, ರಾಮ ಬಸವನವರು ದೇವರೊಬ್ಬನು, ನಾಮ ಅದನ್ನೇ ಪೂರ್ಣ ನಿಮ್ ಜೀವನದೊಳಗೆ ಅಳವಡಿಸ್ಕೊಂಡ್ ಬಂದಿರಿ. ಈಗ ಬಾಬಾ ನಿನ್ನ ಬಿಟ್ರೆ ಬೇರೆ ಯಾರು ಇಲ್ಲಪ್ಪ. ಬಾಬಾ ಅಂದ್ರೆ ಯಾರ್ರಿ? ಬಾಬಾ ಅಂತಂದ್ರೆ ಯಾರು? ಬಾಬಾ ಅಂದ್ರೆ ಪರಮಾತ್ಮನೇ ಬಾಬಾ, ಹೌದಲ್ಲ ತಂದೆ. ನಿನ್ನೊಬ್ಬನ ಬಿಟ್ರೆ ಬೇರೆ ಯಾರು ಇಲ್ಲಪ್ಪ ನಮ್ಗೆ. ಈಗ ದಿನ ಅವ್ನ ನೆನಪು ಮಾಡೋದು, ಎಲ್ಲರಿಗೂ ಆಶೀರ್ವಾದ ಮಾಡೋದು. ಏನ್ ಮಾಡ್ತೀರಿ ಈಗ ದಿನ? ಈಗ ಬೆನ್ನಿಗೆ ಆಸರ್ಲಾರ್ದ ಕೂಡ್ತಿರಲ್ಲ, ಬೆನ್ನ ನೋವು ಬರಂಗಿಲ್ರಿ? ಸ್ವಲ್ಪ ಜೋರ್ ಕೇಳಿ. ಅದನ್ನ ತೆಗೆದ್ಕೊಡ್ಲೇನ್ರಿ? ಇದು ನೋಡ್ರಿ, ನಾನು ಪತಿತ ಪಾವನ, ನಾನು ಪವಿತ್ರ ಸಾಗರ, ನಾನು ದಯಾಸಾಗರ, ನಾನು ಪ್ರೇಮ ಸಾಗರ, ನಾನು ಶಾಂತಿ ಸಾಗರ, ನಾನು ಓಂಕಾರೇಶ್ವರ, ನಾನು ಜ್ಞಾನೇಶ್ವರ, ನಾನು ಸರ್ವಶಕ್ತ, ನಾನು ಸರ್ವಜ್ಞ, ನಾನು ಸ್ವಯಂಭು, ನಾನು ಅಖಂಡ, ಇಲ್ಲೊಂದೇ ನಾನು ಅಭೋಕ್ತ. ಯಾರು ಹೇಳ್ತಾರ? ಯಾರು ಹೇಳಿದ್ರಿ ಇದನ್ನ? ಇದನ್ನ ಹೇಳಿದವ್ರು ಯಾರು? ಇದನ್ನ ಹೇಳಿದವ್ರು ಯಾರು? ನಾನು ಅಖಂಡ, ಅಭೋಕ್ತ, ಅಜನ್ಮ ಅಂತ ಹೇಳಿದವ್ರು ಯಾರು? ನಾನು ಅಂತ ಪರಮಾತ್ಮನ ಹೇಳ್ಯಾರ. ಜ್ಯೋತಿರ್ಲಿಂಗಂ ಜ್ಯೋತಿರ್ಲಿಂಗಂ ಶಿವ ಪರಮಾತ್ಮ. ಹೌದು. ಇಲ್ಲ, ದಿನ ಬಾಬಾ ಒಬ್ಬನ ಬಿಟ್ರೆ ಬೇರೆ ಯಾರು ಇಲ್ಲ. ಭಕ್ತರು ಪೂಜಾ ಮಾಡಿದ್ರು, ನಾವು ನೆನಪು ಮಾಡ್ತೀವಿ ಅಷ್ಟೇ, ಏನು ವ್ಯತ್ಯಾಸ ಇಲ್ಲ. ಅವ್ ಒಬ್ಬನ ಬಿಟ್ರೆ ಬೇರೆ ಯಾರು ದಿನ ನೆನಪು ಮಾಡ್ತೀವಿ. ಎಲ್ಲಿ ನೋಡಿದ್ರು ಅವನ್ ನೆನಪು ಬಿಟ್ರೆ ಬೇರೆ ಏನು ಇಲ್ಲ.
ಆಯ್ತು, ಖುಷಿ ಖುಷಿಯಿಂದ ಇರಿ. ಆಮೇಲೆ ಮದ್ಗನ್ಕ್ ಹೋಗೋಣ ಅಂತ ಏನು ಚಿಂತೆ ಮಾಡ್ಬೇಡ್ರಿ. ಬಾಬಾ ಏನಂತ ಹೇಳ್ಯಾರಿ, ಯಾವಾಗ್ಲೂ ಖುಷಿ ಖುಷಿಯಿಂದ ಇರ್ರಿ ಅಂತ. ನೀವ್ ಇಷ್ಟೆಲ್ಲ ಅಭ್ಯಾಸ ಮಾಡ್ತೀರಿ, ಮತ್ತೆ ಎಲ್ಲಾರಿಗೂ ಬಂದವ್ರಿಗೆಲ್ಲ ಹೇಳ್ತೀರಿ. ಖುಷಿ ಜೈಸಾ ಖುರಾಕ್ ನೈ ಅಂತ, ಹೌದಲ್ಲ? ಮತ್ ಬರ್ತೀನ್ರಿ ಭೇಟಿ ಹಾಕ. ಮತ್ ಮೇಲೆ ಬರ್ತೀನಿ. ನೀವು ಬ್ರಹ್ಮಭೋಜನ್ ಬರ್ರಿ, ಬಾಬೋರ್ ಮನೆಗೆ ಕರ್ಕೊಂಡ್ ಬರ್ತಾರ. ಹಾ, ಗಾಡಿ ಮೇಲೆ ಬಂದ್ ಬಿಡ್ರಿ ನೀವು. ಇವ್ರು ಯಾರು ಬೇಡ ಅಂದ್ರನು ಅಣ್ಣವ್ರು ಕರ್ಕೊಂಡ್ ಬರ್ತಾರ. ಹಾ, ಕರ್ಕೊಂಡ್ ಬರ್ತಾರ ಅವ್ರು. ಇದು ಬೇಡ, ಖುಷಿ ಖುಷಿ ಮಾತಾಡೋದಿಲ್ಲ, ನಕ್ಕೋತ ಮಾತಾಡ್ಬೇಕು. ಅವರಿಗೆ ದಿನ ಬಾಬೋರ್ ಮನೆಗ್ ಬರ್ತಿದ್ದೆ, ಈಗ ಬರಾಕ್ ಆಗೋಯ್ತಲ್ಲ ಅಂತ ಸ್ವಲ್ಪ ಇದು ಅನಿಸ್ತದ. ಇಲ್ಲ ಇಲ್ಲ, ನೋಡ್ರಿ ಹಿಂಗ್ ನಗಬೇಕು ನೋಡು, ಖುಷಿಯಿಂದ ಗುಡ್. ಸ್ನಾನ ಮಾಡಿ ಬರೋ ಮುಂದ ನೀ ಸಾಥ್ ಹೈ ತುಮ್ ಸಾಥ್ ಹೈ ಇಷ್ಟ ಅಳ್ತಿ ಅನ್ಕೋತ ಬರೋದು. ಯಾವಾಗ್ಲೂ ಬಾಬಾ ಸಾಥ್ ಅದಾನ ಅಂತ ಅನುಭವ ಮಾಡ್ತೀವಿ. ಇಲ್ಲಿ ಬರೋ ತನಕ ನೀ ಸಾಥ್ ಅದನ್ನ ಅಂತಾರ. ನೀ ನನ್ ಜೊತೆ ಅದಿಯಪ್ಪ ಬಾಬಾ, ನೀ ನನ್ ಜೊತೆ ಅದಿಯಪ್ಪ ಬಾಬಾ ಅನ್ಕೊಂತ ಬರ್ತೀರಿ. ಅದಕ್ಕೆ ಬಾಬಾ ಕೈ ಕರ್ಕೊಂಡ್ ಬರ್ತಾರ. ಆಯ್ತು. ಮಂತ್ರ ಮತ್ ಅದೇ ಮಂತ್ರ, ಬಾಬಾ ನೀ ನನ್ ಜೊತೆ ಗರ್ ಜಾನ ಹೈ, ಓಂ ಹೇಳ್ತಾರ, ಗರ್ ಜಾನ ಹೈ, ಗರ್ ಜಾನ ಹೈ ಅದು ಇದ್ದಿದ್ದ ಮಾಡಿಕೊಡ ಅದ. ಅಲ್ಲಿ ಬಂದಾಗ ಓಂ ನಮ್ಮ ಓಂ ಶಾಂತಿ, ಅದೊಂದು ಓಂ ಶಾಂತಿ. ಗರ್ ಜಾನ ಹೈ ಅಂತಿರ್ಲ, ಗರ್ ಜಾನ ಹೈ, ಅಬ್ ಗರ್ ಜಾನ ಹೈ ಅಂತೀರಿ. ಯಾರ್ಯಾರು ಅಬ್ ಗರ್ ಜಾನ ಹೈ ಅಂತೀರಿ. ಮತ್ತೆ ಜಾನ ಹಮ್ ಪರಮಧಾಮ ಹುಡುಕೆ ಜಾನ ಹೈ ಪರಮಧಾಮ ಹಾಡ ಹತ್ತದ್ರಿ ಅದು. ಕ್ಲಾಸ್ ಯಾರ್ಯಾರ್ದ ಅಕ್ಕಂದ್ರೆ ಯಾರ್ಯಾರ ಮಹಾರಥಿಗಳ ಕ್ಲಾಸ್ ಕೇಳ್ತೀರಿ ದಿನ? ಎಲ್ಲಿ ಕ್ಲಾಸ್ ಮಹಾರಥಿಗಳ ಯಾರ್ಯಾರ್ದು ಕೇಳ್ತೀರಿ? ಅವ್ರೆ ಉಡ್ಸಾಕ ಬಿಡ್ತಾರೆ. ಮತ್ತೆ ನಮ್ಮ ಬೆಳಗಾವ್ ಹೋಯ್ತವ್ರು ಗೀತಾ ಅಂತೇಳಿ, ಗೀತಾಬೇನ ಬೆಳಗಾವ್ ಬಂದಿದ್ರ ಅವ್ರ ಕ್ಲಾಸ್. ಮತ್ತೆ ಯಾರು ಕೇಳ್ತೀರಿ? ಆಮೇಲೆ ಈಗ ಮಾಡಿದ್ರೆ ಹೊಸ ಯಾರು ಪುಷ್ಪಾಕಾರ ಅಂತ ಪುಷ್ಪಾಬೇನ್ ಅಂತ ಎಲ್ಲ ನೋಟ್ ಮಾಡ್ಕೋತೀರಿ, ತೋರಿಸ್ತಾರ. BK ಉಷಾಬೇನ, BK ಪುಷ್ಪಾಬೇನ ಅಂತ ಹೆಸರು ತೋರಿಸ್ತಾರ. ನಿಮಗ್ ಮೊದಲಿನಿಂದ ಹಳಬ್ರು ಮಹಾರಥಿಗಳು ಯಾರ್ಯಾರು ಅವ್ರ ಕ್ಲಾಸ್ ಯಾರ್ಯಾರು ಕೇಳ್ತೀರಿ? ಬ್ರಿಜ್ ಮೋಹನ್ ಬಾಯಿ ಯಾರ್ಯಾರ ಬಾಯಿಗಳ ಕ್ಲಾಸ್ ಕೇಳ್ತೀರಿ? ಅಲ್ಲೇ ಹೊಸಕಾಲ ಜಾಸ್ತಿ ಹೆಚ್ಚು ಉಷಾಬಾಯಿಂದ ಕೇಳ್ತೀರಿ. ಅವ್ರದ್ದು ಅಣ್ಣಂದ್ರದ್ದು ನಿರ್ವೈರ್ ಬಾಯಿ, ಕೆಲವೊಂದು ಅಕ್ಕರೊಂದು ಬೇಕಾದ್ರೆ ಸ್ವಾಮಿಗಳು ತರಿಸಿರ್ತಾರೆ ಅವ್ರನ್ನ ಜಾಸ್ತಿ ಕರೆಸಿ ಎಷ್ಟು ಮಜಾ ಇದು ಮಾಡ್ತಾರ. ಏನ ಪಿಟ್ ಅಂದಲ್ಲ ಅವ್ರಿಗೆಲ್ಲ ಹೇಳಿಕೊಡ್ತಾರ. ಬ್ರಹ್ಮ ಕುಮಾರ ಅಂದ್ರೆ ದೇವರಪ್ಪ ಅಂತ ಹೇಳುವುದು. ನೀವು ದಿನ ಮದು ಬಂದಾಗಿದ್ದದ್ದೇ ಅನುಭವ ಮಾಡ್ತೀರಿ. ಕ್ಲಾಸ್ ಕೇಳ್ಬೇಕಾದ್ರೆ ಏನ್ ಅನಿಸ್ತದ್ರಿ? ದಿನ ಕ್ಲಾಸ್ ಕೇಳ್ಬೇಕಾದ್ರೆ ಸಾಯಂಕಾಲ ಏನ್ ಅನಿಸ್ತದ್ರಿ? 3 ಮಂದಿ ಅಕ್ಕಂತ ಬಿಡ್ತಾರ, ಮತ್ತೆ ಬ್ರಿಡ್ಜ್ ಮೇಲೆ ಹೋಗ್ಬೇಕಾದ್ರೆ ಕಾಯ್ ಮಾಡ್ತಾರ. ಆಮೇಲೆ ಗೆಸ್ಟ್ಗಳು ಹೋಗ್ತಾರ, ಸ್ವಾಮಿಗಳು ಗೆಸ್ಟ್ಗಳ ಜೊತೆಗೆ ಚರ್ಚೆ ಮಾಡ್ತಾರೆ, ಸಂವಾದ ಮಾಡ್ತಾರೆ. ಅವಾಗ ನಿಮ್ಗೆ ನೀವು ಎಲ್ಲಿದ್ದೀರಿ ಅಂತ ಅನುಭವ ಮಾಡ್ತೀರಿ?
ಅವ್ರು ಹೇಳೋದೆಲ್ಲ ಮತ್ತೆ ಇವ್ರು ಹೇಳೋದು. ಹಾಂ 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 ಅಲ್ರಿ ಅವಾಗ ಸಾಯಂಕಾಲ ಏನು 7:30 9 ಗಂಟೆ ತನಕ ನೀವು ಕ್ಲಾಸ್ ಕೇಳ್ತಿರಲ್ಲ. ಅವ್ರು ಸುಮ್ಮ ಬಿಡೋದಿಲ್ಲ, ಎಲ್ಲ ಕೈ ಸರ ಏನಾದ್ರು ಹಾಂ ಅವ್ರು ಹೇಳೋರು ಸುಮ್ಮ ಬಿಡುದಿಲ್ಲ. ಹಾಂ ಹಾಂ ಆಮೇಲೆ ನೀವು ಮಧುಬಂದಾಗಿದ್ದದ್ದು ಅನುಭವ ಮಾಡ್ತೀರಿ? ಮದುವೆ ಹಾಂ ಹಾಂ ಮೌಂಟ್ ಒಬ್ಬದಾಗೆ ಕೂತೀನಿ ನಾ ಈ ಕ್ಲಾಸ್ ಕೇಳಾಕಂತ. ಹಾಂ ಹಾಂ ಆಗತ್ತಲ್ಲ, ಹಾಂ ಹಾಗೆ ಅನುಭವ ಆಗ್ತದೆ. ಹಾಂ ಅದಕ್ಕೆ ನಿಮ್ಗೆ ಹೇಳ್ಬೇಕು, ನಿಮ್ಗೆ ಹೇಳ್ಬೇಕು. ಇಲ್ಲ ಇಲ್ಲ ಚಲೋ ಆಯ್ತು. ಅದಕ್ಕೆ ನೀವು ಹೇಳ್ಬೇಕಂತ ನಂಗೆ ಬರ್ಬೇಕು ಅನ್ನಿಸ್ತದ. ನಾ ಅದಕ್ಕೆ ಬಂದೆ ಇವತ್ತು ಭೇಟಿ ಆಗ್ಬೇಕಂತ. ಚಲೋ ಆಯ್ತು, ಖುಷಿ ಆಯ್ತಿಲ್ರಿ? ಖುಷಿ ಆಯ್ತಿಲ್ಲ? ಹ್ಞೂ ಮತ್ತೆ ಬರ್ತಿರ್ತೀನಿ ತಗೋರಿ. ಓಂ ಶಾಂತಿ ರೀ. ಓಂ ಶಾಂತಿ. ಹಾಂ ಟೈಮ್ ಆಯ್ತು ರೀ. 1 ಗಂಟೆ 1:15 ಆಯಿತು. ಬರೋಣ್ರಿ? ಇನ್ನೂ ಹ್ಞೂ ರೀ.